ಕಂಪ್ಯಾಟಿಬಿಲಿಟಿ. ಇವಾಗ ನೀನು ಚಂದನ್ ಕಾಫಿ ಇಷ್ಟ, ನನಗೆ ಟೀ ಇಷ್ಟ, ನಾವಿಬ್ಬರು ಕಾಫಿನೇ ಕುಡಿ ಅಂತ ಅವ್ರು ನನಗೆ ಫೋರ್ಸ್ ಮಾಡೋಕ್ಕಾಗಲ್ಲ, ಅಥವಾ ಅವ್ರು ನೀನು ಟೀನೇ ಕುಡಿ ಅಂತ ನಾನು ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ. ಆ ಥರ ಫೋರ್ಸ್ ಮಾಡಿ ಏನಾದ್ರು ಮಾಡಿದ್ರೆ ಮನಸ್ಸಿಗೆ ಬೇಜಾರಾಗಿರುತ್ತೆ, ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ. ಬಟ್ ಅದೇ ನಾವು ಇಂಡಿವಿಜುವಲ್ ಆಗಿ ನಮ್ಮ ಥಿಂಕಿಗಾಗಲಿ ಯೋಚನೆ ಮಾಡೋಕ್ಕೆ ಬಿಟ್ಟರೆ ನಮಗೂ ಮನಸ್ಸಿಗೆ ಖುಷಿ ಅನ್ನೋದೊಂದಿರುತ್ತೆ. ನಾನು ಏನಕ್ಕೆ ಕಾಫಿ ಟೀ ಎಕ್ಸಾಂಪಲ್ ಅಂದರೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು ನಮ್ಮ ಲೈಫಲ್ಲಿ. ಅದೇ ಕಾಫಿ ಟೀ ಅವರು ಹೇಳಿದ್ರು. ಇನ್ನೊಂದು ಹೇಳ್ತೀನಿ ಅಂದರೆ ಇನ್ಕಂಪ್ಯಾಟಬಿಲಿಟಿ ಅಂದರೆ ಹೊಂದಾಣಿಕೆ ಆಗದೆ ಇರೋದು ಅಂತ ಹೇಳಿದ್ರೆ, ಇವಾಗ ನನಗೆ ಬೆಳಗ್ಗೆ ನಾನು ಬೇಗ ಎಚ್ಚರ ಆಗೋದು ನನ್ನ ಒಂದು ಜೀವನ ಶೈಲಿ. ನಾನು ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಅರ್ಲಿ ಮಲ್ಕೊಳ್ತೀನಿ. ಸೊ ಇವರು ಲೇಟಾಗಿ ಮಲ್ಕೊಳ್ತಾರೆ ಮತ್ತು ಲೇಟಾಗಿ ಹೇಳ್ತಾರೆ. ಸೊ ಈ ರೀತಿಯಾದಂಥ ಫಸ್ಟ್ ಇಲ್ಲಿಂದನೇ ಶುರುವಾಯಿತು. ಸೊ ಇವಾಗ ಈ ಥರ ಏನಾದಾಗ ನಮ್ಮಿಬ್ಬರಿಗೆ ಒಬ್ರಿಗೊಬ್ರು ಟೈಮೇ ಕೊಡೋಕೆ ಆಗ್ತಾ ಇರಲಿಲ್ಲ. ಶಿ ಈಸ್ ಅ ನೈಟ್ ಪರ್ಸನ್, ನಾನು ಮಾರ್ನಿಂಗ್ ಪರ್ಸನ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಲವಾರು ವಿಚಾರಕ್ಕೆ ನಾನು ಅವಾಗಲೇ ಫಸ್ಟಿಗೆ ನಾನು ಮೊದಲಿಗೆ ಹೇಳ್ದಂಗೆ ಇಬ್ಬರ ಒಂದು ಜೀವನ ಮತ್ತು ಜೀವನ ಶೈಲಿ, ನಾವು ಜೀವನನ ಅರ್ಥ ಮಾಡ್ಕೊಂಡಿರುವಂಥ ವ್ಯಾಖ್ಯಾನ ಬೇರೆ ಬೇರೆ ಇತ್ತು. ಸೊ ಹಾಗಾಗಿ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಇವತ್ತು ಈ ಒಂದು ಡಿಸಿಷನಿಗೆ ಬಂದಿರೋದು. ಮತ್ತು ಅದನ್ನೇ ಮತ್ತೆ ಇನ್ನೊಂದು ಸಲ ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ ಇನ್ನೇನೇ ಕ್ವಶನ್ಸ್ ಬಂದ್ರೂ. ಸೊ ದಯವಿಟ್ಟು ಇವಾಗ ನಾವು ಆಲ್ರೆಡಿ ಅದು ಮುಗಿದು ಹೋಗಿದೆ. ಇವಾಗ ಡಿವೋರ್ಸ್ ಆಲ್ರೆಡಿ ಸಿಕ್ಕಿದೆ. ನಿಮ್ಮ ಮುಂದೆ ನಾವು ಕ್ಲಾರಿಟಿ ಕೊಡಬೇಕಾಗಿತ್ತು. ಇದನ್ನು ನಾವು ನಮ್ಮ ನಮ್ಮ ಒಂದು ಈ ಪ್ರೆಸ್ ಮೀಟ್ ಮುಖಾಂತರನೇ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿದ್ದೀವಿ. ಇನ್ನಷ್ಟು ಹೇಳ್ಕೊಳ್ಬಾರ್ದೇ ಇರುವಂಥ ಅಂಥ ವಿಚಾರ ಏನಿಲ್ಲ, ಅಂಥ ಕೆಟ್ಟ ವಿಚಾರಗಳು ಆ ಥರದ್ದೇನೂ ಇಲ್ಲ. ಸೊ ಹಾಗೆ ಖಾಸಗಿ ವಿಚಾರಗಳನ್ನು ನಾನು ಎಲ್ಲರ ಮುಂದೆ ಬಹಿರಂಗವಾಗಿ ನಾನು ತಿಳಿಸೋಕ್ಕೂ ನನಗೆ ಮನಸ್ಸಿಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು, ನಮ್ಮ ಒಂದು ಖಾಸಗಿ ವಿಚಾರನ ನಮ್ಮಲ್ಲಿಯೇ ಅದು ಇರಲಿಕ್ಕೆ ಬಿಡಿ ಅಂತ ಕೇಳ್ಕೊಳ್ತೀನಿ. ಸೊ ನಮ್ಮ ಫ್ಯಾಮಿಲಿ, ನಮ್ಮ ಪೇರೆಂಟ್ಸು ಎಲ್ಲರೂ ಸುಮಾರು 1 ವರ್ಷಕ್ಕೂ ಹೆಚ್ಚು ಹಿಂದೆಯಿಂದನೇ ನಾವು ಈ ಮಾತುಗಳನ್ನ ಆಡಿ ಕೊನೆಯದಾಗಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇಲ್ದಲೆ ಪರಸ್ಪರ ಜಗಳ ಆಡಿಕೊಂಡು ಸಾಕಷ್ಟು ನೋಡ್ತೀವಿ. ಸಾಕಷ್ಟು ಕೇಸ್ಗಳಲ್ಲಿ ಅವ್ರ ಮೇಲೆ ಇವ್ರು ಅಲಿಗೇಷನ್ ಮಾಡಿ, ಇವ್ರ ಮೇಲೆ ಅವರು ಅಲಿಗೇಷನ್ ಮಾಡಿ, ಬೀದಿ ರಂಪಾಟ ಮಾಡಿ ಅದಕ್ಕೊಂದು ಲಾಸ್ಟಿಗೆ ಫೈನಲ್ ಆಗಿ ಡಿವೋರ್ಸ್ ತೊಗೊಳ್ತಾರೆ. ಸೊ ಅದು ಯಾವ ರೀತಿ ಆಗೋದು ಬೇಡ. ನಾವು ಯಾವ ರೀತಿ ಮದುವೆ ಆಗಬೇಕಾದ್ರೆ ಒಂದು ಖುಷಿಯಾಗಿ ಮದುವೆ ಆದ್ವಿ, ಸೊ ಬಿಟ್ಟು ಹೋಗ್ಬೇಕಾದ್ರೂ ಆ ಒಂದು ಮನಸ್ಥಿತಿಯಲ್ಲೇ ನಾವು ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಮಾಡಿರೋದು. ಸರ್ ಇಲ್ಲ, ಸೆಲೆಬ್ರಿಟಿ ಸಾಮಾನ್ಯ ಜನ ಅಂತ ನಾನು ಒಪ್ಪೋದೇ ಇಲ್ಲ ಸರ್. ನಾವು ಸಾಮಾನ್ಯ ಜನನೇ, ನಾವು ಎಲ್ಲರಂತೆ ನಾವು ಮನುಷ್ಯರು. ಎಲ್ಲರಿಗೆ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅದೇ ರೀತಿ ಫೀಲಿಂಗ್ಸ್ ಇರುತ್ತೆ. ನಮಗೂ ಅಳು ಬರುತ್ತೆ, ನಮಗೂ ನೋವಾಗುತ್ತೆ, ನಮಗೂ ಮನಸ್ಸಿಗೆ ಈ ಥರ ವಿಚಾರಗಳಾದಾಗ ತುಂಬಾ ನಮಗೂ ಅಪ್ಸೆಟ್ ಆಗ್ತೀವಿ ನಾವು ಕೂಡ. ಸೊ ಹಾಗಾಗಿ ನಮ್ಮನ್ನು ಕೂಡ ಎಲ್ಲರಂತೆ ಮನುಷ್ಯರಾಗೇ ನಮ್ಮನ್ನು ನೋಡಿ, ಸೆಲೆಬ್ರಿಟಿ ಅಂದಾಗ ಹೌದು ಒಂದು ಸೆಲೆಬ್ರಿಟಿ ಸ್ಟೇಟಸ್ ಅಂದಾಗ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಬಟ್ ಸ್ಟಿಲ್ ಪರಿಸ್ಥಿತಿ ಕೈಮೀರಿ ಹೋದಾಗ ಅದನ್ನು ಮತ್ತೆ ಒಂದು ಕಷ್ಟದಲ್ಲಿ ಅದನ್ನು ಹಿಡಿದಿಟ್ಕೊಳ್ಳೋದಿದೆ ಅಲ್ವಾ, ಅದು ಯಾರಿಗೂ ಬೇಡ ಸರ್. ಅದಕ್ಕೋಸ್ಕರ ನ್ಯಾಯಾಲಯ ನಮಗೆ ಕಾನೂನುಬದ್ಧವಾಗಿ ಏನು ಪ್ರೊಸೀಜರ್ನ ಫಾಲೋ ಮಾಡೋಕ್ಕೆ ಹೇಳ್ತು ಆ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿದ್ವಿ. ಆ ಪ್ರೊಸೀಜರ್ ಫಾಲೋ ಮಾಡಾದ್ಮೇಲೆ ನಮಗೆ ಫೈನಲ್ ಆಗಿ ಡಿವೋರ್ಸ್ ಸಿಕ್ಕಿದೆ. ಅದೇನು 1.5 ಡೇ ನಂದು ಶೂಟಿಂಗ್ ಇದೆ, ನಂದು ಮತ್ತು ನಿವೇದಿತ ಅವ್ರ ಕಾಂಬಿನೇಷನ್. ನಾನು ಹೋಗಿ ಖಂಡಿತವಾಗ್ಲೂ ಶೂಟಿಂಗ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ. ಬರೀ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಡೋದಷ್ಟೇ ಅಲ್ಲ, ಆ ಸಿನಿಮಾ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಕೂಡ ನಾವು ಭಾಗಿಯಾಗಿರ್ತೀನಿ. ಹೌದು, ಬಿಕಾಸ್ ನಾವು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ವರ್ಕ್ ಕಮಿಟ್ಮೆಂಟ್ಸ್ ಅಂತ ಬಂದಾಗ ನಾ ಹೇಳ್ದಂಗೆ ನಮ್ಮಿಬ್ಬರ ಮಧ್ಯೆ ಡಿಸ್ಪ್ಯೂಟ್ಸೇ ಇಲ್ಲ. ಆ ಥರ ವರ್ಕ್ ಮಾಡಿ ನಿನ್ನ ಕೆಲ್ಸಕ್ಕೆ ನಾನು ಬರಲ್ಲ, ನನ್ನ ಕೆಲ್ಸಕ್ಕೆ ನೀನು ಬರಬೇಡ ಅಂತೆಲ್ಲ ಆ ಥರ ಎಲ್ಲ ಇಲ್ಲ. ಚಂದಂದು ಏನೇ ಇದ್ರೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ, ಹಾಗೆ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ನಮ್ಮಿಬ್ಬರು ಮೂವಿನ ನಾವು ಹೇಗೆ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನು ಕಂಪ್ಲೀಟ್ ಮಾಡಿ ಅದ್ರ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಇನ್ವಾಲ್ವ್ ಆಗ್ತೀವಿ. ಜಸ್ಟ್ ಕಂಪ್ಯಾಟಿಬಿಲಿಟಿ. ಇವಾಗ ನೀನು ಚಂದನ್ ಕಾಫಿ ಇಷ್ಟ, ನನಗೆ ಟೀ ಇಷ್ಟ, ನಾವಿಬ್ಬರು ಕಾಫಿನೇ ಕುಡಿ ಅಂತ ಅವ್ರು ನನಗೆ ಫೋರ್ಸ್ ಮಾಡೋಕ್ಕಾಗಲ್ಲ, ಅಥವಾ ಅವ್ರು ನೀನು ಟೀನೇ ಕುಡಿ ಅಂತ ನಾನು ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ. ಆ ಥರ ಫೋರ್ಸ್ ಮಾಡಿ ಏನಾದ್ರು ಮಾಡಿದ್ರೆ ಮನಸ್ಸಿಗೆ ಬೇಜಾರಾಗಿರುತ್ತೆ, ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ. ಬಟ್ ಅದೇ ನಾವು ಇಂಡಿವಿಜುವಲ್ ಆಗಿ ನಮ್ಮ ಥಿಂಕಿಗಾಗಲಿ ಯೋಚನೆ ಮಾಡೋಕ್ಕೆ ಬಿಟ್ಟರೆ ನಮಗೂ ಮನಸ್ಸಿಗೆ ಖುಷಿ ಅನ್ನೋದೊಂದಿರುತ್ತೆ. ನಾನು ಏನಕ್ಕೆ ಕಾಫಿ ಟೀ ಎಕ್ಸಾಂಪಲ್ ಅಂದರೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು ನಮ್ಮ ಲೈಫಲ್ಲಿ. ಅದೇ ಕಾಫಿ ಟೀ ಅವರು ಹೇಳಿದ್ರು. ಇನ್ನೊಂದು ಹೇಳ್ತೀನಿ ಅಂದರೆ ಇನ್ಕಂಪ್ಯಾಟಬಿಲಿಟಿ ಅಂದರೆ ಹೊಂದಾಣಿಕೆ ಆಗದೆ ಇರೋದು ಅಂತ ಹೇಳಿದ್ರೆ, ಇವಾಗ ನನಗೆ ಬೆಳಗ್ಗೆ ನಾನು ಬೇಗ ಎಚ್ಚರ ಆಗೋದು ನನ್ನ ಒಂದು ಜೀವನ ಶೈಲಿ. ನಾನು ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಅರ್ಲಿ ಮಲ್ಕೊಳ್ತೀನಿ.
ಸೊ ಇವರು ಲೇಟಾಗಿ ಮಲ್ಕೊಳ್ತಾರೆ ಮತ್ತು ಲೇಟಾಗಿ ಹೇಳ್ತಾರೆ. ಸೊ ಈ ರೀತಿಯಾದಂಥ ಫಸ್ಟ್ ಇಲ್ಲಿಂದನೇ ಶುರುವಾಯಿತು. ಸೊ ಇವಾಗ ಈ ಥರ ಏನಾದಾಗ ನಮ್ಮಿಬ್ಬರಿಗೆ ಒಬ್ರಿಗೊಬ್ರು ಟೈಮೇ ಕೊಡೋಕೆ ಆಗ್ತಾ ಇರಲಿಲ್ಲ. ಶಿ ಈಸ್ ಅ ನೈಟ್ ಪರ್ಸನ್, ನಾನು ಅ ಮಾರ್ನಿಂಗ್ ಪರ್ಸನ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಲವಾರು ವಿಚಾರಕ್ಕೆ ನಾನು ಅವಾಗಲೇ ಫಸ್ಟಿಗೆ ನಾನು ಮೊದಲಿಗೆ ಹೇಳ್ದಂಗೆ ಇಬ್ಬರ ಒಂದು ಜೀವನ ಮತ್ತು ಜೀವನ ಶೈಲಿ, ನಾವು ಜೀವನನ ಅರ್ಥ ಮಾಡ್ಕೊಂಡಿರುವಂಥ ವ್ಯಾಖ್ಯಾನ ಬೇರೆ ಬೇರೆ ಇತ್ತು. ಸೊ ಹಾಗಾಗಿ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಇವತ್ತು ಈ ಒಂದು ಡಿಸಿಷನಿಗೆ ಬಂದಿರೋದು. ಮತ್ತೆ ಅದನ್ನೇ ಮತ್ತೆ ಇನ್ನೊಂದು ಸಲ ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ ಇನ್ನೇನೇ ಕ್ವಶನ್ಸ್ ಬಂದ್ರೂ. ಸೊ ದಯವಿಟ್ಟು ಇವಾಗ ನಾವು ಆಲ್ರೆಡಿ ಅದು ಮುಗಿದು ಹೋಗಿದೆ. ಇವಾಗ ಡಿವೋರ್ಸ್ ಆಲ್ರೆಡಿ ಸಿಕ್ಕಿದೆ. ನಿಮ್ಮ ಮುಂದೆ ನಾವು ಕ್ಲಾರಿಟಿ ಕೊಡಬೇಕಾಗಿತ್ತು. ಇದನ್ನು ನಾವು ನಂಬಾಯಿಂದನೇ ನಮ್ಮ ಒಂದು ಈ ಪ್ರೆಸ್ ಮೀಟ್ ಮುಖಾಂತರನೇ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿದ್ದೀವಿ. ಇನ್ನಷ್ಟು ಹೇಳ್ಕೊಳ್ಬಾರ್ದೇ ಇರುವಂಥ ಅಂಥ ವಿಚಾರ ಏನಿಲ್ಲ, ಅಂಥ ಕೆಟ್ಟ ವಿಚಾರಗಳು ಆ ಥರದ್ದು ಅಂಥದ್ದೇನೂ ಇಲ್ಲ. ಸೊ ಹಾಗೆ ಖಾಸಗಿ ವಿಚಾರಗಳನ್ನು ನಾನು ಎಲ್ಲರ ಮುಂದೆ ಬಹಿರಂಗವಾಗಿ ನಾನು ತಿಳಿಸೋಕ್ಕೂ ನನಗೆ ಮನಸ್ಸಿಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು, ನಮ್ಮ ಒಂದು ಖಾಸಗಿ ವಿಚಾರನ ನಮ್ಮಲ್ಲಿಯೇ ಅದು ಇರಲಿಕ್ಕೆ ಬಿಡಿ ಅಂತ ಕೇಳ್ಕೊಳ್ತೀನಿ. ಸೊ ನಮ್ಮ ಫ್ಯಾಮಿಲಿ, ನಮ್ಮ ಪೇರೆಂಟ್ಸು ಎಲ್ಲರೂ ಸುಮಾರು 1 ವರ್ಷಕ್ಕೂ ಹೆಚ್ಚು ಹಿಂದೆಯಿಂದನೇ ನಾವು ಈ ಮಾತುಗಳನ್ನ ಆಡಿ ಕೊನೆಯದಾಗಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇಲ್ದಲೆ ಪರಸ್ಪರ ಜಗಳ ಆಡಿಕೊಂಡು ಸಾಕಷ್ಟು ನೋಡ್ತೀವಿ. ಸಾಕಷ್ಟು ಕೇಸ್ಗಳಲ್ಲಿ ಅವ್ರ ಮೇಲೆ ಇವ್ರು ಅಲಿಗೇಷನ್ ಮಾಡಿ, ಇವ್ರ ಮೇಲೆ ಅವರು ಅಲಿಗೇಷನ್ ಮಾಡಿ, ಬೀದಿ ರಂಪಾಟ ಮಾಡಿ ಅದಕ್ಕೊಂದು ಲಾಸ್ಟಿಗೆ ಫೈನಲ್ ಆಗಿ ಡಿವೋರ್ಸ್ ತೊಗೊಳ್ತಾರೆ. ಸೊ ಅದು ಯಾವ ರೀತಿ ಆಗೋದು ಬೇಡ. ನಾವು ಯಾವ ರೀತಿ ಮದುವೆ ಆಗಬೇಕಾದ್ರೆ ಒಂದು ಖುಷಿಯಾಗಿ ಮದುವೆ ಆದ್ವಿ. ಸೊ ಬಿಟ್ಟು ಹೋಗ್ಬೇಕಾದ್ರೂ ಆ ಒಂದು ಮನಸ್ಥಿತಿಯಲ್ಲೇ ನಾವು ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಮಾಡಿರೋದು. ಸರ್ ಇಲ್ಲ, ಸೆಲೆಬ್ರಿಟಿ ಸಾಮಾನ್ಯ ಜನ ಅಂತ ನಾನು ಒಪ್ಪೋದೇ ಇಲ್ಲ ಸರ್. ನಾವು ಸಾಮಾನ್ಯ ಜನನೇ, ನಾವು ಎಲ್ಲರಂತೆ ನಾವು ಮನುಷ್ಯರು. ಎಲ್ಲರಿಗೆ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅದೇ ರೀತಿ ಫೀಲಿಂಗ್ಸ್ ಇರುತ್ತೆ. ನಮಗೂ ಅಳು ಬರುತ್ತೆ, ನಮಗೂ ನೋವಾಗುತ್ತೆ, ನಮಗೂ ಮನಸ್ಸಿಗೆ ಈ ಥರ ವಿಚಾರಗಳಾದಾಗ ತುಂಬಾ ನಮಗೂ ಅಪ್ಸೆಟ್ ಆಗ್ತೀವಿ ನಾವು ಕೂಡ. ಸೊ ಹಾಗಾಗಿ ನಮ್ಮನ್ನು ಕೂಡ ಎಲ್ಲರಂತೆ ಮನುಷ್ಯರಾಗೇ ನಮ್ಮನ್ನು ನೋಡಿ, ಸೆಲೆಬ್ರಿಟಿ ಅಂದಾಗ ಹೌದು ಒಂದು ಸೆಲೆಬ್ರಿಟಿ ಸ್ಟೇಟಸ್ ಅಂದಾಗ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಬಟ್ ಸ್ಟಿಲ್ ಪರಿಸ್ಥಿತಿ ಕೈಮೀರಿ ಹೋದಾಗ ಅದನ್ನು ಮತ್ತೆ ಒಂದು ಕಷ್ಟದಲ್ಲಿ ಅದನ್ನು ಹಿಡಿದಿಟ್ಕೊಳ್ಳೋದಿದೆಯಲ್ವಾ, ಅದು ಯಾರಿಗೂ ಬೇಡ ಸರ್. ಅದಕ್ಕೋಸ್ಕರ ನ್ಯಾಯಾಲಯ ನಮಗೆ ಕಾನೂನುಬದ್ಧವಾಗಿ ಏನು ಪ್ರೊಸೀಜರ್ನ ಫಾಲೋ ಮಾಡೋಕ್ಕೆ ಹೇಳ್ತು ಆ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿದ್ವಿ. ಆ ಪ್ರೊಸೀಜರ್ ಫಾಲೋ ಮಾಡಾದ್ಮೇಲೆ ನಮಗೆ ಫೈನಲ್ ಆಗಿ ಡಿವೋರ್ಸ್ ಸಿಕ್ಕಿದೆ. ಅದೇನು 1.5 ಡೇ ನಂದು ಶೂಟಿಂಗ್ ಇದೆ, ನಂದು ಮತ್ತು ನಿವೇದಿತಾ ಅವ್ರ ಕಾಂಬಿನೇಷನ್. ನಾನು ಹೋಗಿ ಖಂಡಿತವಾಗ್ಲೂ ಶೂಟಿಂಗ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ. ಬರೀ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಡೋದಷ್ಟೇ ಅಲ್ಲ, ಆ ಸಿನಿಮಾ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಕೂಡ ನಾವು ಭಾಗಿಯಾಗಿರ್ತೀನಿ. ಹೌದು, ಬಿಕಾಸ್ ನಾವು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ವರ್ಕ್ ಕಮಿಟ್ಮೆಂಟ್ಸ್ ಅಂತ ಬಂದಾಗ ನಾವು ನಾ ಹೇಳ್ದಂಗೆ ನಮ್ಮಿಬ್ಬರ ಮಧ್ಯೆ ಡಿಸ್ಪ್ಯೂಟ್ಸೇ ಇಲ್ಲ. ಆ ಥರ ವರ್ಕ್ ಮಾಡಿ ನಿನ್ನ ಕೆಲ್ಸಕ್ಕೆ ನಾನು ಬರಲ್ಲ, ನನ್ನ ಕೆಲ್ಸಕ್ಕೆ ನೀನು ಬರಬೇಡ ಅಂತೆಲ್ಲ ಆ ಥರ ಎಲ್ಲ ಇಲ್ಲ. ಚಂದಂದು ಏನೇ ಇದ್ರೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ, ಹಾಗೆ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ನಮ್ಮಿಬ್ಬರು ಮೂವಿನ ನಾವು ಹೇಗೆ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನು ಕಂಪ್ಲೀಟ್ ಮಾಡಿ ಅದ್ರ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಇನ್ವಾಲ್ವ್ ಆಗ್ತೀವಿ. ಇನ್ನೊಂದು